Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ತಗೊಂಡಿರೋಂಥ ಟಾಪಿಕ್ ಬಂದು ಫಿಟ್ ಎ ಲೀಸ್ಟ್ ಸ್ಕ್ವಯರ್ಸ್ ಅಥವಾ ಸ್ಟ್ರೈಟ್ ಲೈನ್ ಅಂತಾನೆ ನಾವು ಹೇಳ್ಬೋದು. Then we need to find a trend values. Later we need to estimate production for 2010. ನಮಗೆ ಕೊಟ್ಟಿರೋಂಥ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ನಾವು ಸ್ಟ್ರೈಟ್ ಲೈನ್ನ ಫಿಟ್ ಮಾಡಬೇಕಾಗಿರುತ್ತೆ ಕೊಟ್ಟಿರೋಂಥ ಡೇಟಾಗೆ. ಹಾಗಾದರೆ ಸ್ಟ್ರೈಟ್ ಲೈನ್ ಈಕ್ವೇಷನ್ ಏನು ಅಂತ ನೋಡೋದೇ ಆದರೆ y ಈಕ್ವಲ್ಸ್ a ಪ್ಲಸ್ ಬಿ ಎಕ್ಸ್ ಇಸ್ ಅ ಸ್ಟ್ರೈಟ್ ಲೈನ್ ಈಕ್ವೇಷನ್. ಇದರಲ್ಲಿ ನೀವು a ಆ್ಯಂಡ್ ಬಿನ ನೋಡ್ಬೋದು. ಬೋತ್ ಆರ್ ಕಾನ್ಸ್ಟೆಂಟ್ಸ್. x is a independent variable and y is a dependent variable. So after finding a ಮತ್ತೆ b ನ ಫೈಂಡ್ ಔಟ್ ಮಾಡಾದ್ಮೇಲೆ ಈ x ಅನ್ನೋದು ಏನಿದೆ ಟೈಮ್ ಪೀರಿಯಡ್ಗೆ ನಾವು ಕೊಡುವಂಥ ವ್ಯಾಲ್ಯೂಸ್ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೆಂಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಬೋದು. ಸೊ y ಡಿಪೆಂಡ್ಸ್ ಆನ್ x. ಸೊ y is independent variable, y is dependent variable and x is a independent variable. To find a and b, we are using normal equations. So you can see here what are normal equations means here. Sigma y equals na plus b sigma x. So for straight line, if you multiply sigma, you are going to get a second equation. Again, by multiplying sigma x to normal, that is straight line equation, you'll get a second normal equation, that is sigma xy is equal to a sigma x plus b sigma x square. Okay, here n stands for number of observation. N is nothing but a number of observations given in a table. So ಎಷ್ಟು observation ಇದೆ? 1, 2, 3, 4, 5, 6. So we can say n is equal to 6. Okay, so ಇಲ್ಲಿ ಕೊಟ್ಟಿರೋಂಥ ಡೇಟಾ ಏನಿದೆ ಅದು 6 years. ಹಾಗಾಗಿ ಇದು even years ಅಂತಾನೆ ನಾವು ಹೇಳ್ಬೋದು. ನಮಗೆ ಸಿಕ್ಕಿರೋಂಥ information ಏನಿದೆ even years information ಸಿಕ್ಕಿದೆ. So if you assume that sigma x is equal to 0, then from equation 2, that is sigma y equals na plus b sigma x. In the place of sigma x, if we substitute 0, then you are going to get a sigma y is equal to na. Then a is equal to sigma y divided by n. In similar manner, from equation 3, if we substitute sigma xy is equal to a in the place of sigma x 0 plus b sigma x square, then we are going to get an equation sigma xy is equal to b sigma x square. Then b is equal to sigma xy divided by sigma x square. So ಈ ರೀತಿಯಾಗಿ ನಾವು ಕಾನ್ಸ್ಟೆಂಟ್ಸ್ ಏನಿದೆ a and b we can find out. So what is the equation for two constants? One is a, another one is b. So here the equation for a is equal to sigma, you can consider sigma y divided by n. Okay, n is nothing but a number of observation. Then b is equal to sigma xy divided by sigma x square. So to fit a straight line, we need to make a solution table. ಇಲ್ಲಿ ಸೊಲ್ಯೂಷನ್ ಟೇಬಲ್ ಅಲ್ಲಿ ಇಯರ್ಸ್ ಕೊಟ್ಟಿರ್ತಾರೆ, ಪ್ರೊಡಕ್ಷನ್ ಕೊಟ್ಟಿದ್ದಾರೆ, ಆಸ್ ಇಟ್ ಈಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಮತ್ತೆ ನಾವು ಟೈಮ್ಗೆ ಎಕ್ಸ್ ಅಂತ ತಗೊಂಡು ಎಕ್ಸ್ ವ್ಯಾಲ್ಯೂಸ್ನ ಅಸೈನ್ ಮಾಡಬೇಕಾಗತ್ತೆ. ದೆನ್ ವಿ ನೀಡ್ ಟು ಫೈಂಡ್ ಔಟ್ ಎಕ್ಸ್ ಸ್ಕ್ವಯರ್, ದೆನ್ ಎಕ್ಸ್ ವೈ. ಲೇಟರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಟ್ರೆಂಡ್ ವ್ಯಾಲ್ಯೂಸ್. ಸೊ ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ ನೀವು ಕೌಂಟ್ ಮಾಡಿದ್ದೆ ಆದರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಆರ್ ಈಕ್ವಲ್ ಟು 6. ಈವನ್ ನಂಬರ್ಸ್ ಆಗಿದೆ. ಸೊ ಹಾಗಾಗಿ ನಾವು ಮಿಡಲ್ ಮೋಸ್ಟ್ 2 ಇಯರ್ಸ್ನ ಕನ್ಸಿಡರ್ ಮಾಡಿ ಎಕ್ಸ್ ವ್ಯಾಲ್ಯೂನ ಅಲಾಟ್ ಮಾಡಬೇಕಾಗಿರುತ್ತೆ. ಸೊ ಪ್ರೊಡಕ್ಷನ್ ಆಲ್ರೆಡಿ ಕೊಟ್ಟಿರೋದ್ರಿಂದ ಇದನ್ನು ನೀವು ಟೋಟಲ್ ಮಾಡಿದ್ದೆ ಆದರೆ ಸಿಗ್ಮಾ ವೈ ಸಿಗುತ್ತೆ. ಸೊ ಪ್ರೊಡಕ್ಷನ್ಗೆ ನಾವು ವೈ ಅಂತ ಡಿನೋಟ್ ಮಾಡ್ತೀವಿ. ಸಿಗ್ಮಾ ವೈ ಈಸ್ ಈಕ್ವಲ್ ಟು 108.
ಈಗ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಅಸೈನ್ ಮಾಡಬೇಕು ಅಂದರೆ ಈವನ್ ನಂಬರ್ಸ್ ಏನಾದರೂ ಬಂದಿದೆ ಆದರೆ ಮಿಡಲ್ ಮೋಸ್ಟ್ 2 ಇಯರ್ಸ್ ಏನಿದೆ ಈವನ್ ಇಯರ್ ನಂಬರ್ ಆಫ್ ಅಬ್ಸರ್ವೇಷನ್ ಬಂದಿದೆ ಆದರೆ ಮಿಡಲ್ ಮೋಸ್ಟ್ 2 ಇಯರ್ಸ್ಗೆ ಒಂದು -1 ನೆಕ್ಸ್ಟ್ ಒಂದು +1 ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಪ್ರಿಸೀಡಿಂಗ್ ವ್ಯಾಲ್ಯೂಸ್ ಈ ಥರ ಇರುತ್ತೆ -3 -5 ಈ ರೀತಿಯಾಗಿ ಅಸೈನ್ ಮಾಡಬೇಕಾಗತ್ತೆ. ಸಕ್ಸೀಡಿಂಗ್ ಇಯರ್ಸ್ಗೆ +3 +5 ಈ ರೀತಿ ನೀವು ಅಸೈನ್ ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಆ್ಯಡ್ ಮಾಡಿದ್ದೆ ಆದರೆ ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ನಾವು ಸಿಗ್ಮಾ ಎಕ್ಸ್ ಸ್ಕ್ವಯರ್ ಫೈಂಡ್ ಔಟ್ ಮಾಡಬೇಕು. ಹೌ ವಿ ವಿಲ್ ಫೈಂಡ್ ಔಟ್ ಸಿಗ್ಮಾ ಎಕ್ಸ್ ಸ್ಕ್ವಯರ್? ಲೆಟ್ ಅಸ್ ಸಿ. ಸೊ ಇಲ್ಲಿ ಅಸೈನ್ ಮಾಡಿರೋದು ನೀವು ನೋಡ್ಬೋದು. 1995ಗೆ 1, 1990ಗೆ -1 ತಗೊಂಡಿದ್ದೀವಿ. ಹಾಗೆ 1985ಗೆ -3, 1980ಗೆ -5. ಸೊ 2000ಗೆ +3, 2005ಗೆ +5 ತಗೊಂಡಿದ್ದೀವಿ. ಸೊ ನೀವು ಇದನ್ನು ಸ್ಕ್ವಯರ್ ಮಾಡ್ತಾ ಹೋದರೆ -5 ಇಂಟು -5 25 ಆಗುತ್ತೆ. -3 ಇಂಟು -3 +9 ಆಗುತ್ತೆ. -1 ಇಂಟು -1 1 ಬರುತ್ತೆ. 1 ಇಂಟು 1 1, 3 ಇಂಟು 3 9, 5 ಇಂಟು 5 ಎಷ್ಟು ಬರುತ್ತೆ ನಿಮಗೆ? 5 ಇಂಟು 5 25 ಬರುತ್ತೆ. ಸೊ ಈ ರೀತಿಯಾಗಿ ನೀವು ಈ ಏನು ಎಕ್ಸ್ ವ್ಯಾಲ್ಯೂಸ್ನ ನಾವು ಅಲಾಟ್ ಮಾಡ್ಕೊಂಡಿರ್ತೀವೋ ಆ ಎಕ್ಸ್ ವ್ಯಾಲ್ಯೂಸ್ನ ಸ್ಕ್ವಯರ್ ಮಾಡಿದಾಗ ನಿಮಗೆ ಈ ಎಕ್ಸ್ ಸ್ಕ್ವಯರ್ ವ್ಯಾಲ್ಯೂಸ್ ಸಿಗುತ್ತೆ. ಅದಾದಮೇಲೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ಇಂಟು ವೈ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ಅಸೈನ್ ಮಾಡಿದ್ದೀವಿ, ವೈ ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 16 ಇಂಟು -5 16 ಇಂಟು -5 ಮಾಡಿದ್ದೆ ಆದರೆ ನಮಗೆ -80 ಸಿಗುತ್ತೆ. ಹಾಗೆ 20 + -3 is equal to -60. 18 into -1 is equal to -18. 15 into 1 is equal to 15. Then 18 into 3 is equal to 54. 21 into 5 is equal to 105. So you need to find out a total for sigma x square. Then you need to find out sigma xy. So sigma x is equal to 0, sigma x square is equal to 70, and sigma xy is equal to 16. So by substituting these values in the equation of a and b, you can find out value of a and b. So a is equal to sigma y divided by n. Sigma y illide, sigma n we got, that is equal to 6. ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡ್ ಮಾಡಿದ್ದೆ ಆದರೆ we will get a is equal to 18. ಅದೇ ರೀತಿಯಲ್ಲಿ ಬಿ ಈಕ್ವೇಷನ್ ನೋಡಿದೆ ಆದರೆ ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಅಲ್ವಾ? ಸೊ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 16 ಡಿವೈಡೆಡ್ ಬೈ 70 is equal to 0.2285. ಸೊ ಇದನ್ನು ನಾವು ಲೀನಿಯರ್ ಈಕ್ವೇಷನ್ ಏನಿದೆ y ಈಕ್ವಲ್ಸ್ a ಪ್ಲಸ್ ಬಿ ಎಕ್ಸ್ ಅಂತ ಏನಿದೆ ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? y ಈಕ್ವಲ್ಸ್ 18 ಪ್ಲಸ್ 0.2285 ಎಕ್ಸ್ ಬರುತ್ತೆ ಅಲ್ವಾ? ಸೊ ಇದನ್ನು ನಾವು ಏನಂತ ಹೇಳ್ತೀವಿ? ಫಿಟ್ಟಿಂಗ್ ಅ ಲೀನಿಯರ್ ಈಕ್ವೇಷನ್ ಆರ್ ಲೀಸ್ಟ್ ಸ್ಕ್ವಯರ್ ಅಂತ ಹೇಳ್ತೀವಿ. ಸೊ ಲೀಸ್ಟ್ ಸ್ಕ್ವಯರ್ ಈಕ್ವೇಷನ್ ಏನಿದೆ y ಈಕ್ವಲ್ಸ್ 18 ಪ್ಲಸ್ 0.2285 ಎಕ್ಸ್. ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡು ಟ್ರೆಂಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಟ್ರೆಂಡ್ ವ್ಯಾಲ್ಯೂಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಟ್ರೆಂಡ್ ಈಕ್ವೇಷನ್ ಏನು ಸಿಕ್ಕಿದೆ ಇದ್ರ ಜೊತೆ ನಾವು ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ? ಎಕ್ಸ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. 18 ಪ್ಲಸ್ 0.2285 ಇಂಟು ಇಲ್ಲಿ -5 ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಮಲ್ಟಿಪ್ಲೈ ಮಾಡಿದ್ದೆ ಆದರೆ ನಮಗೆ 16.86 ಸಿಗುತ್ತೆ. ಅದೇ ರೀತಿಯಲ್ಲಿ ನೀವು ಫಾರ್ 1985ಗೆ ಸೊ ಏನು ವ್ಯಾಲ್ಯೂ ಅಲಾಟ್ ಮಾಡಿದ್ದೀವಿ? -3.
ಸೊ -3ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ದೆ ಆದರೆ ನಮಗೆ ಟ್ರೆಂಡ್ ವ್ಯಾಲ್ಯೂ ಏನು ಸಿಗುತ್ತೆ 17.32. ಸೊ ಸಿಮಿಲರ್ ಮ್ಯಾನರ್ you need to calculate for each year by substituting x value. ಸೊ ಇಲ್ಲಿ -1 ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ನು ಕಂಪ್ಲೀಟ್ ಮಾಡಿದ್ರೆ 17.77 ಸಿಗುತ್ತೆ. ಹಾಗೆಯೇ y ಈಕ್ವಲ್ಸ್ 18 ಪ್ಲಸ್ 0.2285 ಇಂಟು 1 ಮಾಡಿದ್ದೆ ಆದರೆ 18.23 ಸಿಗುತ್ತೆ. ಹಾಗೆ y ಈಕ್ವಲ್ಸ್ 18 ಪ್ಲಸ್ 0.2285 ಇಂಟು 3 ಮಾಡಿದ್ದೆ ಆದರೆ 18.68 ಸಿಗುತ್ತೆ. ಇನ್ ದ ಪ್ಲೇಸ್ ಆಫ್ 2005ಗೆ ನೀವು ಏನು ವ್ಯಾಲ್ಯೂ ಅಲಾಟ್ ಮಾಡಿದ್ದೀವಿ 5 ಅಲಾಟ್ ಮಾಡ್ತಾ ಇದ್ದೀವಿ ಎಕ್ಸ್ ವ್ಯಾಲ್ಯೂ. ಹಾಗಾಗಿ ಇನ್ ದ ಪ್ಲೇಸ್ ಆಫ್ ಎಕ್ಸ್ ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ 5. ಸೊ ಈ ಟ್ರೆಂಡ್ ಲೈನ್ ಏನು ಸಿಕ್ಕಿದೆ ಅದರಲ್ಲಿ ನಾವು ಎಕ್ಸ್ ವ್ಯಾಲ್ಯೂ 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ವಿಲ್ ಗೆಟ್ ಅ ಟ್ರೆಂಡ್ ವ್ಯಾಲ್ಯೂ ಫಾರ್ 2005. ಸೊ ಈ ರೀತಿಯಾಗಿ ನಾವು ಟ್ರೆಂಡ್ ವ್ಯಾಲ್ಯೂಸ್ನ ಅಪ್ಟೈನ್ ಮಾಡ್ಕೊಳ್ಬೋದು. ಸೊ ಇದೇ ಕ್ವಶನ್ ಅಲ್ಲಿ ಎಸ್ಟಿಮೇಟ್ ಪ್ರೊಡಕ್ಷನ್ ಫಾರ್ 2010 ಕೇಳಿದ್ದಾರೆ. ಸೊ ಹಾಗಾಗಿ ನಾವು 2010ಗೆ ಎಕ್ಸ್ ವ್ಯಾಲ್ಯೂನ ಅಲಾಟ್ ಮಾಡ್ಕೊಳ್ಬೇಕಾಗತ್ತೆ. ಆಲ್ರೆಡಿ 2005ಗೆ ನಾವು ಕೊಟ್ಟಿರೋ ವ್ಯಾಲ್ಯೂ ಬಂದು 5 ಇದೆ. ಓಕೆ, ನೆಕ್ಸ್ಟ್ ನೀವು ಇಯರ್ಸ್ನ ಅಬ್ಸರ್ವ್ ಮಾಡೋದಾದರೆ ಸೊ ಏನು ಗ್ಯಾಪ್ ಇದೆ ಬಿಟ್ವೀನ್ ಇಯರ್ಸ್ ವರ್ಟಿಕಲ್ ಡಿಸ್ಟೆನ್ಸ್ ಏನಿದೆ ಅದು 5 ಇದೆ. ಸೊ 2005 ಆದಮೇಲೆ ನೆಕ್ಸ್ಟ್ ವ್ಯಾಲ್ಯೂ ಏನು ತೊಗೊಳ್ಬೇಕಾಗತ್ತೆ 2010 ತೊಗೊಳ್ಬೇಕಾಗತ್ತೆ. ಹಾಗಾಗಿ ಎಕ್ಸ್ ವ್ಯಾಲ್ಯೂ ಫಾರ್ 2010 ವಿಲ್ ಬಿ 7. ಸೊ ಇನ್ ದ ಈಕ್ವೇಷನ್ ಆಫ್ ಲೀನಿಯರ್ ಈಕ್ವೇಷನ್ ಅಥವಾ ಈ ಸ್ಟ್ರೈಟ್ ಲೈನ್ ಈಕ್ವೇಷನ್ ಏನಿದೆ ಅದರಲ್ಲಿ in the place of x we are going to substitute 7. So equation ಏನಿದೆ y equals 18 plus 0.2285 in the place of x we are substituting 7. So ಇದು substitute ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೆ ಆದರೆ we will get 19.5995 thousand quintals. ಸೊ ಈ ರೀತಿಯಾಗಿ ನೀವು ಸ್ಟ್ರೈಟ್ ಲೈನ್ ಅಥವಾ ಲೀಸ್ಟ್ ಸ್ಕ್ವಯರ್ನ ನೀವು ಫಿಟ್ ಮಾಡ್ಬೋದು. ಜೊತೆಗೆ ಟ್ರೆಂಡ್ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡಿ ಯು ಕ್ಯಾನ್ ಎಸ್ಟಿಮೇಟ್ ಆರ್ ಯು ಕ್ಯಾನ್ ಫೋರ್ಕಾಸ್ಟ್ ದಿ ಫ್ಯೂಚರ್ ಪ್ರೊಡಕ್ಷನ್. Dear students, if you like, please like, share and subscribe to my channel. Thank you so much.